ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಅಡ್ವೆಂಚರ್ ವಿತ್ ನಿಶ್. ಸೊ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಆಲ್ರೆಡಿ ಕ್ಯಾಪ್ಷನ್ ಓದಿದ್ದೀರಾ. ಈ ವ್ಲಾಗ್ ಬಂದು ಪೂರಿ ಜಗನ್ನಾಥ್ ಟ್ರಿಪ್ ಬಗ್ಗೆ ಆಗಿರುತ್ತೆ. ಸೊ ವಿ ಆರ್ ಟ್ರಾವೆಲಿಂಗ್ ಟು ಪೂರಿ ಜಗನ್ನಾಥ್. ದೊಡ್ಡ ಟ್ರಿಪ್ಪು, ನಾರ್ತ್ ಸೈಡ್ ಹೋಗ್ತಾ ಇದ್ದೀವಿ ಫಸ್ಟ್ ಟೈಮ್. ಆ್ಯಂಡ್ ದಿಸ್ ಈಸ್ 3 days ಟ್ರಿಪ್ಪು. ಆ್ಯಂಡ್ ನಾವು ಇವಾಗ ಹೋಗ್ತಾ ಇರೋದು ಬಂದು ಫ್ಲೈಟಲ್ಲಿ. ಸೊ ಫ್ಲೈಟ್ ಜರ್ನಿ ಯಾವತ್ತೂ ಮಾಡಿರಲಿಲ್ಲ, ಇವತ್ತೇ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇರೋದು. ನೋಡಬೇಕು ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಸೊ ನಾವು ಟೋಟಲ್ 12 ಜನ ಹೋಗ್ತಾ ಇದ್ದೀವಿ ಈ ಸರಿ ಟ್ರಿಪ್ಪಿಗೆ. ಇಲ್ಲಿಂದ ಭುವನೇಶ್ವರ್ವರೆಗೂ ಫ್ಲೈಟ್ ಇದೆ. ಸೊ ಅಲ್ಲಿ ಟಿ ಮಾಡಿದ್ದೀವಿ. ಸೊ ಇಲ್ಲಿಂದ ಅಲ್ಲಿಗೆ ಫ್ಲೈಟಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಇಡೀ 3 days ಏನಿದೆ ಟ್ರಿಪ್ಪು ಎಲ್ಲ ಟಿನಲ್ಲಿ ಕವರ್ ಮಾಡ್ತೀವಿ. ಸೊ ಟೋಟಲ್ 12 ಜನ ಇರೋದು ನಾವು, ಎಲ್ಲ ಕಸಿನ್ಸ್ ಫ್ಯಾಮಿಲೀಸ್ ಎಲ್ಲ ಸೇರಿ ಪ್ಲ್ಯಾನ್ ಮಾಡಿರೋ ಟ್ರಿಪ್ಪು. ಫ್ಲೈಟ್ ಬಂದು 11:30 ಇರೋದು. ನಾವಿವಾಗ 9:30 ಟೈಮ್ ಇವಾಗ ಸೇರಿದ್ದೀವಿ. ಇನ್ನೂ ಎಲ್ಲ ಫ್ಯಾಮಿಲೀಸ್ ಜಾಯ್ನ್ ಆಗಬೇಕು, ಎಲ್ಲ ಅವ್ರವ್ರ ಕ್ಯಾಬಲ್ಲಿ ಬರ್ತಾ ಇದ್ದಾರೆ. ಸೊ ಎಲ್ಲ ಒಟ್ಟಿಗೆ ಬಂದ ತಕ್ಷಣ ಒಳಗಡೆ ಚೆಕ್ ಇನ್ ಮಾಡಿ ಹೋಗೋದೆ. ಸೊ ಬನ್ನಿ ನೋಡೋಣ ಇಡೀ ಟ್ರಿಪ್ ಹೆಂಗಿರುತ್ತೆ ಎಲ್ಲನೂ ನಿಮಗೆ ತೋರಿಸ್ತೀನಿ. Sneakers doing tricks. Hey, we riding real smooth, so smooth. California grooves, west side. BBQ's fired up, bring your crew. Retro vibes is what we do. Check it out. Putts on the track, got us feeling real good. Talkbox vibes, bring the heat to the hood. Cruising down the boulevard, cypress trees wave, west coast. Alright, so here we reached the Bhubaneswar airport, that is Biju Patnaik International Airport. ಸೊ ಆಚೆ ಬಂದ ತಕ್ಷಣ ನಮಗೆ ಅಂತ ನಮ್ಮ ಟಿ ಆಲ್ರೆಡಿ ಕಾಯ್ತಾ ನಿಂತಿತ್ತು. ಸೊ ನಮ್ಮ ಲಗೇಜಸ್ನೆಲ್ಲ ಇಮಿಡಿಯೇಟ್ ಲೋಡ್ ಮಾಡಿ ಹೊರಟ್ವಿ. ಸೊ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು ಅಂತ ಅಂದ್ಬಿಟ್ಟು ನಾವು ಫಸ್ಟ್ ಹೋಗಿದ್ದೆ ಊಟ ಮಾಡೋಕ್ಕೆ ತೃಪ್ತಿ ಅನ್ನೋ ವೆಜ್ ರೆಸ್ಟೋರೆಂಟ್ಗೆ ಹೋದ್ವಿ. ಸೊ ಈ ಇಡೀ ಭುವನೇಶ್ವರ್ ಸಿಟಿ ಏನಿದೆ, ಸೆಂಟರ್ ಆಫ್ ಸಿಟಿನಲ್ಲಿ ಈ ತೃಪ್ತಿ ಅನ್ನೋ ರೆಸ್ಟೋರೆಂಟ್ಗಿಂತ ಹೈಯೆಸ್ಟ್ ರೇಟಿಂಗ್ ಯಾವುದೂ ಇರಲಿಲ್ಲ. ಅದಕ್ಕೆ ಇಲ್ಲೇ ನೋಡೋಣ ಅಂತ ಬಂದ್ವಿ. ಟೇಸ್ಟ್ ವಾಸ್ ಓಕೆ ಅಂದ್ಕೊಳ್ಳಿ. ಸೊ ಅದಾದಮೇಲೆ ನಾವು ಬಂದಿದ್ದೆ ನಮ್ಮ ರೂಮ್ಸ್ಗೆ ಚೆಕ್ ಇನ್ ಮಾಡೋಕ್ಕೆ. ಎಮರಾಲ್ಡ್ ಸಿಗ್ನೇಚರ್ ಅನ್ನೋ ರೂಮ್ ಬುಕ್ ಮಾಡಿದ್ವಿ. ಸೊ ಇಲ್ಲಿ ಬಂದು ನಮ್ಮ ಲಗೇಜಸ್ನೆಲ್ಲ ಡಂಪ್ ಮಾಡಿ ಭುವನೇಶ್ವರ್ನ ಸುತ್ತೋಕ್ಕೆ ಶುರು ಮಾಡಿದ್ವಿ. ಓಕೆ, ಸೊ ಇವಾಗ ಜಸ್ಟ್ ರೂಮಲ್ಲಿ ಫ್ರೆಶ್ ಅಪ್ ಆಗಿ ಎಲ್ಲರೂ ಮತ್ತೆ ವಾಪಸ್ ಟಿ ಹತ್ತುತ್ತಾ ಇದ್ದೀವಿ. ಸೊ ಫಸ್ಟ್ ಲೊಕೇಶನ್ ಬಂದು ದೌಲಿ ಅನ್ನೋ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ದೌಲಿ ಅನ್ನೋ ವಿಲೇಜ್, ಅಲ್ಲೇ ಒಂದು ಟೆಂಪಲ್ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಇವರೇ ನೋಡಿ ನಮ್ಮ ಟೂರ್ ಗೈಡು ಅಭಿಷೇಕ್ ಅಂತ. ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್. ಸೊ ಹಿಯರ್ ವಿ ರೀಚ್ ಧೌಲಿಗಿರಿ. ಆ್ಯಕ್ಚುಲಿ ಧೌಲಿಗಿರಿ ಲೊಕೇಶನ್ ಏನಿದೆ ಸನ್ಸೆಟ್ಗೆ ಫೇಮಸ್ ಪಾಯಿಂಟು. ಬಟ್ ನಾವು ಬರೋಷ್ಟರಲ್ಲಿ ಕತ್ಲಾಗೋಗಿದೆ. 5:30ಗೆ ಸನ್ಸೆಟ್ ಆಗೋಗಿದೆ ಗುರು. ನಮ್ಮ ಏರಿಯಾನಲ್ಲೆಲ್ಲ 6:30 ಆದರೆ ಇಲ್ಲಿ 5:30ಗೆ ಆಗೋಗಿದೆ. ಅದೊಂದು ಪಾಯಿಂಟು. ಸೊ ಎನಿವೇಸ್ ಆದರೂ ನಿಮಗೆ ಈ ಲೊಕೇಶನ್ನ ತೋರಿಸ್ತೀನಿ ಬನ್ನಿ, ಹಾಗೆ ಅದರ ಹಿಸ್ಟ್ರಿನ ಹೇಳ್ತಾ ಬರ್ತೀನಿ. ಸೊ ಇಲ್ಲಿಂದ ನಿಮಗೇನು ಕಾಣಲ್ಲ, ಮೆಟ್ಲಿದೆ, ಹತ್ತಬೇಕು. ಒಂದು 200 ಮೀಟರ್ಸ್ ಸ್ಟೆಪ್ಸ್ ಮೆಟ್ಲು ಹತ್ತಿದ್ರೆ ಲೊಕೇಶನ್ ಸಿಗುತ್ತೆ. ಇದೇ ನೋಡಿ ಧೌಲಿಗಿರಿನಲ್ಲಿರೋ ಧೌಲಿ ಶಾಂತಿ ಸ್ತೂಪ. ಸೊ ಈ ಲೊಕೇಶನ್ ಬಂದು ನಿಮಗೆ ಭುವನೇಶ್ವರಿಂದ ಪೂರಿಗೆ ಹೋಗೋ ರೂಟಲ್ಲಿ ಮಿಡಲಲ್ಲಿ ಸಿಗುತ್ತೆ. ಹೈವೇ ಪಕ್ಕದಲ್ಲೇ ಇದೆ. ಆ್ಯಂಡ್ ಹೈವೇ ಪಕ್ಕನೇ ಒಂದು ದಾಯ ರಿವರ್ ಅಂತ ಕೂಡ ಒಂದು ನದಿ ಪಾಸ್ ಆಗುತ್ತೆ. ಆ್ಯಂಡ್ ಆ ರಿವರ್ ಪಕ್ಕದಲ್ಲೇ ಈ ಲೊಕೇಶನ್ ಇರೋದು. ಇಲ್ಲಿ ನೀವು 4 ಡೈರೆಕ್ಷನಲ್ಲಿ 4 ರೀತಿಯಾದ ಬುದ್ಧ ಸ್ಟ್ಯಾಚುಗಳನ್ನ ನೋಡ್ಬೋದು. ಇನ್ನು ಇದ್ರ ಹಿಸ್ಟ್ರಿ ಬಗ್ಗೆ ಹೇಳ್ಬೇಕಂದ್ರೆ ಕ್ರಿಸ್ತಪೂರ್ವ 261ನೇ ಕಾಲದಲ್ಲಿ ಕಾಳಿಂಗ ವಾರ್ ಅಂತ ನಡೆಯುತ್ತೆ. ಸೊ ಆ ವಾರ್ನ ಈ ಅಶೋಕ ಏನಿದ್ದಾನೆ ಅವನು ತನ್ನ ಮೌರ್ಯನ್ ಎಂಪೈರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ವಾರ್ನ ನಡೆಸ್ತಾನೆ. ಆಗ
ಸುಮಾರು ಜನ ಸತ್ತು ಈ ಭೂಮಿ ರಕ್ತಪಾಕವಾಗೋಗಿರುತ್ತೆ. ಆ ರಕ್ತಪಾಕನ ನೋಡಿ ಇವನಿಗೆ ಬೇಜಾರಾಗಿ ಯುದ್ಧವನ್ನು ನಿಲ್ಲಿಸ್ಬಿಟ್ಟು ಬುದ್ಧ ಧರ್ಮಕ್ಕೆ ಜಾಯ್ನ್ ಆಗ್ತಾನೆ. ಆ್ಯಂಡ್ ಈಗ ರೀಸೆಂಟ್ಲಿ 1972 ಇಯರಲ್ಲಿ ಜಾಪನೀಸ್ ಬುದ್ಧಿಸ್ಟ್ ಆರ್ಗನೈಸೇಷನ್ ಏನಿದೆ ಅವರು ಈ ಸ್ಥಾಪವನ್ನು ಕಟ್ಟಿಸ್ತಾರೆ. ಆ್ಯಸ್ ಅ ಸಿಂಬಲ್ ಆಫ್ ಪೀಸ್ ಅಂತ ಈ ದೌಲಿ ಶಾಂತಿ ಸ್ತೂಪನ ಕಟ್ಟಿಸ್ತಾರೆ. ಸೊ ಇದೀಗ ಒಂದು ಟೂರಿಸ್ಟ್ ಸ್ಪಾಟ್ ಆಗಿ ಉಳ್ಕೊಂಡಿದೆ. ಯಾರ್ಯಾರು ಭುವನೇಶ್ವರಿಂದ ಪೂರಿಗೆ ಟ್ರಾವೆಲ್ ಮಾಡ್ತಾರೋ ಯೂಶಲಿ ಅವರೆಲ್ಲ ಇಲ್ಲೂ ಒಂದು ವಿಸಿಟ್ ಕೊಟ್ಟೇ ಹೋಗೋದು. ಆ್ಯಂಡ್ ಆ್ಯಸ್ ಎ ಸೆಡ್ ಇದು ಸನ್ಸೆಟ್ಗೆ ತುಂಬ ಒಳ್ಳೆ ಲೊಕೇಶನ್. ಆ್ಯಕ್ಚುಲಿ ನಾವು ಬಂದಿದ್ದು ಲೇಟ್ ಆಗೋಯ್ತು, ಬೇಗ ಬಂದಿದ್ರೆ ಒಳ್ಳೆ ಸನ್ಸೆಟ್ನ ನೋಡ್ಬೋದಾಗಿತ್ತು. ಆಲ್ ರೈಟ್, ಬನ್ನಿ ಈಗ ಮುಂದಿನ ಲೊಕೇಶನ್ಗೆ ಹೋಗೋಣ. ಸೊ ನಾವೀಗ ಸೆಕೆಂಡ್ ಲೊಕೇಶನ್ಗೆ ಬಂದಿದ್ದೀವಿ, ಪಿಪ್ಲಿ ವಿಲೇಜ್ ಅಂತ. ಸೊ ಈ ಪಿಪ್ಲಿ ವಿಲೇಜ್ ಬಂದು ಆರ್ಟಿಸ್ಟ್ಗಳಿರೋ ಏರಿಯಾ. ಯಾಕೆ ಅಂದರೆ ಇಲ್ಲಿ ನೋಡ್ಬೋದು ನೀವು ಸುಮಾರು ಹ್ಯಾಂಡ್ ಮೇಡ್ ಡೆಕೋರೇಟಿವ್ ಐಟಮ್ಸ್ ಸಿಗುತ್ತೆ. ಲೈಕ್ ಇಲ್ಲೊಂದು ಸ್ಟ್ರೀಟ್ ಇದೆ, ಪಿಪ್ಲಿ ಸ್ಟ್ರೀಟ್ ಅಂತಲೇ ಕರೀತಾರೆ ಈ ರೋಡ್ ಉದ್ದಕ್ಕೂ ನಡ್ಕೊಂಡು ಹೋದರೆ ನಿಮಗೆ ಸುಮಾರು ಈ ಥರ ಡೆಕೋರೇಟಿವ್ ಐಟಮ್ಸ್ ಇರೋ ಅಂಗಡಿಗಳು ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಮನೆ ಮುಂದೆ ನೇತಾಕೋ ಅಂತ ಈ ಥರ ಶೋಸ್ ಆಗಿರ್ಬೋದು, ಇಲ್ಲ ಹ್ಯಾಂಡ್ ಬ್ಯಾಗ್ ಆಗಿರ್ಬೋದು, ಸೀರೆ ಆಗಿರ್ಬೋದು, ಎಲ್ಲ ಸಿಗುತ್ತೆ. ಅಷ್ಟೇ ಗುರು. ಸೊ ಪೂರಿ ಜಗನ್ನಾಥ್ ಡೇ 1 ಟ್ರಿಪ್ ಮುಗೀತು. ಸೊ ಇಲ್ಲಿ ಪಿಪಿಲಿ ವಿಲೇಜಲ್ಲಿ ನಾವು ಒಂದಷ್ಟು ಶಾಪಿಂಗ್ ಮಾಡಿಕೊಂಡು ಗೋವಿಂದಮ್ ಅನ್ನೋ ರೆಸ್ಟೋರೆಂಟಲ್ಲಿ ಊಟ ಮಾಡಿಕೊಂಡು ನಮ್ಮ ರೂಮ್ಸ್ಗೆ ಹೋಗಿ ಮಲ್ಕೊಂಡ್ವಿ. ಸೊ ಡೇ 2 ವ್ಲಾಗ್ನ ಇನ್ನೊಂದು ವಿಡಿಯೋ ಮಾಡಾಕ್ತೀನಿ. ಡೇ 2ನಲ್ಲಿ ಪೂರಿ ಜಗನ್ನಾಥ್ ಮತ್ತು ಅಲರ್ನಾಥ್ ಟೆಂಪಲ್ ಮತ್ತು ಕೊನಾರ್ಕ್ ಸನ್ ಟೆಂಪಲ್ನ ವಿಸಿಟ್ ಮಾಡಿದ್ದೀವಿ. ಸೊ ಡೇ 2 ವ್ಲಾಗ್ ಅದ್ರ ಬಗ್ಗೆ ಆಗಿರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಡೇ 2 ವ್ಲಾಗ್ ಬರೋವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್.